ಹಲೋ ನಮಸ್ಕಾರ ಎಲ್ಲರಿಗೂ. ಆರೋಗ್ಯಕರವಾದ ಇನ್ಸ್ಟಂಟಾಗಿ ಮಾಡ್ಕೋಬಹುದಾದ ಸಾಬುದಾನ ಇಡ್ಲಿ ಹೇಗೆ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಬನ್ನಿ ಸ್ಟಾರ್ಟ್ ಮಾಡೋಣ. ಸಾಬುದಾನ ಇಡ್ಲಿ ಮಾಡೋದಕ್ಕೆ ಮೊದಲಿಗೆ ಸಾಬುದಾನ ನೆನೆಸಬೇಕು. ನಾನಿಲ್ಲಿ 1 ಕಪ್ಪಷ್ಟು ಸಾಬುದಾನನ 2-3 ಸಾರಿ ನೀಟಾಗಿ ತೊಳೆದು 2-3 ಗಂಟೆ ನೆನೆಸಿಡಬೇಕು. ಬೆಳಗ್ಗೆ ತಿಂಡಿಗೆ ಮಾಡೋದಾದರೆ ರಾತ್ರಿನೇ ನೆನೆಸಿಟ್ಟು ಕೂಡ ಮಾಡ್ಕೋಬೋದು. ತೊಳೆದಾದ ನಂತರ 1/4 ಕಪ್ಪಷ್ಟು ನೀರನ್ನ ಹಾಕಿ ನೆನೆಯೋದಕ್ಕಿಡಿ. ಸಬ್ಬಕ್ಕಿ ಚೆನ್ನಾಗಿ ನೆಂದಷ್ಟು ಇಡ್ಲಿ ಚೆನ್ನಾಗಿ ಬರುತ್ತೆ. ನೋಡಿ 2 to 3 ಅವರ್ಸ್ ಆಗಿದೆ. ಸಬ್ಬಕ್ಕಿ ನೀರೆಲ್ಲ ಹೀರ್ಕೊಂಡು ಚೆನ್ನಾಗಾಗಿದೆ. ಇದನ್ನ ಇವಾಗ ಒಂದು ಮಿಕ್ಸಿಂಗ್ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಜೊತೆಗೆ ಅರ್ಧ ಕಪ್ಪಷ್ಟು ರವೆ ಸೇರಿಸ್ಕೊತಾ ಇದ್ದೀನಿ. ನಾನಿಲ್ಲಿ ಚಿರೋಟಿ ರವೆ ಯೂಸ್ ಮಾಡಿದ್ದೀನಿ. ಜೊತೆಗೆ 1.5 ಕಪ್ಪಷ್ಟು ಮೊಸರು ಸೇರಿಸ್ಕೊತಾ ಇದ್ದೀನಿ. ಜೊತೆಗೆ ಅರ್ಧ ಕಪ್ಪಷ್ಟು ನೀರನ್ನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ. ಗಟ್ಟಿಯಾಗಿದ್ದರೂ ಪರವಾಗಿಲ್ಲ, ಆಮೇಲೆ ನೀರನ್ನ ಸೇರಿಸ್ಕೋಬೋದು. ಇವಾಗ 1 ಸ್ಪೂನಷ್ಟು ಉಪ್ಪನ್ನ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇದನ್ನು 20 ನಿಮಿಷ ಅಥವಾ ಅರ್ಧ ಗಂಟೆ ನೆನೆಯೋದಕ್ಕೆ ಬಿಡಬೇಕು. ಆಮೇಲೆ ಕೂಡ ಗಟ್ಟಿ ಅನಿಸಿದ್ರೆ ಸ್ವಲ್ಪ ನೀರನ್ನ ಸೇರಿಸ್ಕೋಬೋದು. ಇದನ್ನು 20 ನಿಮಿಷ ನೆನೆಯೋದಕ್ಕೆ ಬಿಡೋಣ. ನಾನು ತೊಗೊಂಡಿರೋ ಬೌಲ್ ಅಳತೆಯಲ್ಲಿ 15ರಿಂದ 18 ಇಡ್ಲಿಗಳಾಗುತ್ತೆ. ನೋಡಿ 20 ನಿಮಿಷ ಆಗಿದೆ. ಗಟ್ಟಿ ಅನ್ನಿಸ್ತಾ ಇದೆ ಹಿಟ್ಟು, ಹಾಗಾಗಿ 1/4 ಕಪ್ಪಷ್ಟು ನೀರನ್ನ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೋತೀನಿ. ಹಿಟ್ಟಿನ ಹದ ಹೇಗಿರಬೇಕಂದ್ರೆ ತುಂಬ ಗಟ್ಟಿಯಾಗೂ ಇರಬಾರ್ದು, ತುಂಬ ತೆಳ್ಳಗೂ ಇರಬಾರ್ದು. ನೋಡಿ ಈ ಕನ್ಸಿಸ್ಟೆನ್ಸಿಯಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ. ಇಡ್ಲಿ ಪ್ಲೇಟ್ಗಳಿಗೆ ಎಣ್ಣೆ ಹಚ್ಕೊಂಡು ಫಸ್ಟು, ನಂತರ ಹಿಟ್ಟನ್ನ ಸೇರಿಸ್ಕೊಳ್ಳೋಣ. ರೆಗ್ಯುಲರಾಗಿ ನಾವು ಇಡ್ಲಿ ಮಾಡೋ ಥರನೇ ಇದನ್ನು ಕೂಡ ಮಾಡೋದು. ಆದರೆ ಸಾಬುದಾನ ಇಡ್ಲಿ ಬೇಗ ಹೊಟ್ಟೆ ತುಂಬ್ದಂಗೆ ಆಗುತ್ತೆ. 2-3 ಇಡ್ಲಿ ತಿನ್ಬೋದು ಅಷ್ಟೇ, ಅದ್ರ ಮೇಲೆ ತಿನ್ನೋದಕ್ಕಾಗಲ್ಲ. ಡಯಟ್ ಮಾಡೋರಿಗೆ ಒಂದು ಒಳ್ಳೆ ರೆಸಿಪಿ ಅಂತಲೇ ಹೇಳ್ಬೋದು. ಸಾಬುದಾನ ದೇಹನ ತಂಪು ಮಾಡುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಈಗ ಸಮ್ಮರ್ ಇದೆ, ಈ ಥರನೂ ಮಾಡಿಕೊಂಡು ದೇಹನ ತಂಪಾಗಿಟ್ಕೋಬೋದು. ನೋಡಿ ಎಲ್ಲ ಪ್ಲೇಟ್ಸ್ಗಳಿಗೂ ಹಾಕ್ಕೊಂಡಾಗಿದೆ. ಇವಾಗ ಸ್ಟೀಮರಿಗೆ ಇಟ್ಬಿಟ್ಟು 15 ನಿಮಿಷ ಹೈ ಫ್ಲೇಮಲ್ಲಿನೇ ಬೇಯಿಸ್ಕೋಬೇಕಾಗತ್ತೆ. ನೋಡಿ 15 ನಿಮಿಷ ಆದ ನಂತರ ತೆಗೆದಿದ್ದೀನಿ. ಸ್ವಲ್ಪ ತಣ್ಣಗಾಗಬೇಕು. ತುಂಬ ಬಿಸಿಯಾಗಿರುವಾಗಲೇ ತೆಗೆದ್ರೆ ಸ್ಪೂನಿಗೆ ಅಂಟತ್ತೆ. ಸ್ವಲ್ಪ ಮೀಡಿಯಮ್ ಆದಮೇಲೆ ತೆಕ್ಕೊಂಡ್ರೆ ಚೆನ್ನಾಗಿರುತ್ತೆ. ನೋಡಿ ಹೆಲ್ದಿಯಾದ ಸಾಬುದಾನ ಇಡ್ಲಿ ರೆಡಿಯಾಗಿದೆ. ರೆಸಿಪಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.